ಎಲ್ಲ ಇದೆ. ನೆಕ್ಸ್ಟ್ ಒಂದು ಕಡಿಮೆ ಇದೆ, ಏನಪ್ಪ ಅಂದರೆ ರೊಟ್ಟಿ. ಹೇಗೆ ನೈಟ್ ಊಟ ರೆಡಿ. ಬೆಂಗಳೂರ ಮಾಡ್ಕೊಟ್ಟಿದ್ನಲ್ಲಪ್ಪ, ನೀನು ತಿಂದಿದ್ಯಲ್ಲ ಒಂದ್ಸಲ ಮಾಡಿದೆ ಸಾನುಗ ಸುತ್ತದೆ. ಹೂವು ತೆಗಿ ಚಿನ್ನ ಸಾಕು ಸಾಕು ಅದಕ್ಕೆ ಆದ್ಮೇಲೆ ತೆಗೆದ್ಬಿಡು. ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸುಮಲತಾ ಸಿಂಪಲ್ ಲೈಫ್ ಸ್ಟೈಲ್. ಎಲ್ಲ ಹೇಗಿದ್ದೀರಿ? ಐ ಹೋಪ್ ಸಖತ್ತಾಗಿದ್ದೀರಿ ಅಂತ ತಿಳ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ಮಕ್ಕಳು ಹಾಗಲಕಾಯನ್ನು ತಿನ್ನಲ್ಲ, ಕಹಿ ಅಂತ ಹೇಳ್ಬಿಟ್ಟು ಈ ಥರ ಮಾಡಿಕೊಡಿ ಹಾಗಲಕಾಯನ್ನು ತಿಂತಾರೆ. ಈಗ ನೋಡಿ ಹಾಗಲಕಾಯನ್ನು ಸ್ಲೇಸ್ಗಳಾಗಿ ಮಾಡಿಟ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ಖಾರ ಮತ್ತು ಸ್ವಲ್ಪ ಉಪ್ಪು, ಸಣ್ಣ ಚಿರೋಟಿ ರವೆ ಅಂತ ಹೇಳಿ ಸಿಗುತ್ತಲ್ವ, ಅದು ಉಂಡಿ ರವೆ ಅಂತಾರಲ್ವ, ಆ ರವೆನ ಮಿಕ್ಸ್ ಮಾಡ್ಕೋಬೇಕು ಈ ಹಾಗಲಕಾಯಿ ಸ್ಲೈಸಿಗೆ. ಇವಾಗ ನಾನು ರವೆಯನ್ನು ಹಾಕೋತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಸ್ವಲ್ಪ ಅಂದರೆ ಸ್ವಲ್ಪ, ಅದರಲ್ಲಿ ಹಾಗಲಕಾಯಲ್ಲಿ ನೀರಿದ್ದರೆ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡಿ. ನೋಡಿ ಕೈಯಲ್ಲಿ ಈ ಥರ ಮಾಡಿದಾಗ ಕಲಿಸಿದಾಗ ನೀರಿನ ಅಂಶ ಇಲ್ಲ ಅಂದರೆ ಒಂದು ಸ್ವಲ್ಪ ಕೈಯಿಂದ ನೀರನ್ನು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಕಲಿಸ್ಕೊಳ್ಳಿ. ಮತ್ತು ಉಪ್ಪು ಖಾರನ ಸ್ವಲ್ಪ ಹದವಾಗಿ ಹಾಕಿ, ಚಿಕ್ಕ ಮಕ್ಕಳು ತಿನ್ನೋದ್ರಿಂದ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲೇ ಹಾಕ್ಕೊಳ್ಳಿ ಖಾರವನ್ನು. ಈಗ ಚೆನ್ನಾಗಿ ಕಲಿಸ್ಕೊಂಡು ಒಂದು ಪಾತ್ರೆಯಲ್ಲಿ ಎಣ್ಣೆ ಕಾಯಕ್ಕಿಡೋಣ. ಇವಾಗ ಒಂದು ಬಾಣಲೆಯಲ್ಲಿ ಆಲ್ರೆಡಿ ನಾನು ಮೆಣಸಿನ್ಕಾಯಿನ ಹುರ್ಕೊಳ್ಳೋಕ್ಕೆ ಬಾಣಲೆಯಲ್ಲಿ ಎಣ್ಣೆಯನ್ನು ಕಾಯಕ್ಕಿಟ್ಟಿದ್ದೆ. ಮೆಣಸಿನ್ಕಾಯಿ, ಇದು ಬೋಂಡ ಮೆಣಸಿನ್ಕಾಯಿ, ಇದಕ್ಕೆ ನಾನು ಒಳಗೆ ಕಡಲೆ ಹಿಟ್ಟು ಉಪ್ಪನ್ನು ತುಂಬಿ ಕರ್ಕೊತಾ ಇದ್ದೀನಿ ಎಣ್ಣೆಯಲ್ಲಿ. ಇವಾಗ ಇದು ಕರ್ದ ಆಗಿದೆ. ಇದನ್ನು ತೆಗೆದ್ಬಿಟ್ಟು ಈ ಬಾಣಲೆಯಲ್ಲೇ ನಾನು ಇವಾಗ ಎಣ್ಣೆ ಹಾಕಿಬಿಟ್ಟು ಏನೀಗ ಮಾಡಿಟ್ಕೊಂಡಿದ್ದೀವಲ್ವ ಹಾಗಲಕಾಯಿ ಸ್ಲೈಸನ್ನು, ಅದಕ್ಕೆ ಉಪ್ಪು ಖಾರ ಸಣ್ಣ ರವೆ ಅಷ್ಟೇ, ಮತ್ತೇನೂ ಹಾಕಿಲ್ಲ ನಾನು. ಇವಾಗ ಸ್ವಲ್ಪ ಎಣ್ಣೆನ ಕಾಯಕ್ಕಿಟ್ಕೊಳ್ಳೋಣ. ಗ್ಯಾಸ್ ಮೇಲೆ ಎಣ್ಣೆ ಕಾಯ್ದಿದೆ. ಇವಾಗ ಏನು ಮಾಡಿಟ್ಕೊಂಡಿರ್ತೀವಲ್ವ ಹಾಗಲಕಾಯಿದು ಸ್ಲೈಸು ಮಿಶ್ರಣನ, ಅದನ್ನು ಇವಾಗ ಹಾಕೋಣ ಎಣ್ಣೆಯಲ್ಲಿ ಎಷ್ಟು ಹಿಡಿಯುತ್ತೆ ಸ್ವಲ್ಪ ಹಾಕಿ. ಎಣ್ಣೆ ಸ್ವಲ್ಪ ಆದರೆ ಸಾಕು, ಡೀಪ್ ಫ್ರೈ ಏನೂ ಅಲ್ಲ, ತವಾ ಫ್ರೈಯೂ ಅಲ್ಲ, ಮೀಡಿಯಮ್ ಆಗಿ ಸ್ವಲ್ಪ ಎಣ್ಣೆ ಹಾಕಿ ಈ ಥರ ಎಣ್ಣೆಯಲ್ಲಿ ಮುಳುಗೋ ಥರ ಇದ್ದರೆ ಸಾಕು. ನೋಡಿ ನಾನು ಇವಾಗ ಇಷ್ಟು ಹಾಕಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಈಗ ಕರೀಲಿ. ಅಲ್ಲಿವರೆಗೂ ತರಕಾರಿಗೆ ಹೆಚ್ಕೊಳ್ತಾ ಇದ್ದೀನಿ ನಾನು. ಸಾಂಬಾರಿಗೆ ಬೇಳೆ ಸಾಂಬಾರು, ತರಕಾರಿ ಸಾರು, ಬೇಳೆ ಹಾಕಿ ತರಕಾರಿ ಸಾಂಬಾರಿಗೆ ಹೆಚ್ಕೊಳ್ಳೋಣ ಅಂತೇಳಿ ಹೆಚ್ಕೊಳ್ತಾ ಇದ್ದೀವಿ. ಅಷ್ಟರಲ್ಲೇ ಅದು ಸ್ವಲ್ಪ ಫ್ರೈ ಆಗುತ್ತೆ. ಇವಾಗ ನೋಡಿ, ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ತೆಗೆದುಬಿಡೋಣ ಇದನ್ನು. ನೋಡಿ ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಚಿಕ್ಕ ಮಕ್ಕಳು ಕೂಡ ತಿಂತಾರೆ, ನನ್ನ ಮಗನೂ ಕೂಡ ತಿಂದ. ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಹೊಸ ರೆಸಿಪಿ ಅಂತಲೇ ಹೇಳ್ಬೋದು. ಒಂದ್ಸರಿ ಟ್ರೈ ಮಾಡಿ. ನೈಟ್ ಊಟಕ್ಕೆ ನಾವು ಏನೆಲ್ಲ ಮಾಡಿದ್ವಿ ಅಂದರೆ, ಕಡಲೆಕಾಳು ಪಲ್ಯ ಮಾಡಿದ್ದೆ, ಅದೇ ಸ್ಲೈಸ್ ಮಾಡಿದ್ವಲ್ವ ಸ್ಲೈಸು, ಮತ್ತು ಮೆಣಸಿನ್ಕಾಯಿ, ಬೋಂಡ ಮೆಣಸಿನ್ಕಾಯಿ ಸ್ಲೈಸು, ಅನ್ನ, ಸಾಂಬಾರು, ತರಕಾರಿ ಸಾಂಬಾರು, ಇಷ್ಟನ್ನು ನಾನು ಅಡುಗೆಯಲ್ಲಿ ಮಾಡಿದ್ದೆ ನೈಟ್ ಊಟಕ್ಕೆ ಇದು. ಮತ್ತು ಸ್ವಲ್ಪ ಅದ್ರ ಜೊತೆಗೆ ತಿಳಿ ಸಾರು ಮಾಡಿದ್ದೆ. ಇಷ್ಟೆಲ್ಲ ಮಾಡಿದ್ವಿ. ಒಂದು ಮಿಸ್ ಆಗಿತ್ತು, ರೊಟ್ಟಿ. ಬಿಸಿ ಬಿಸಿ ರೊಟ್ಟಿ ಆಗಿದ್ದರೆ ಅಡುಗೆ ಇನ್ನೂ ಸಖತ್ತಾಗಿರ್ತಿತ್ತು. ಪರವಾಗಿಲ್ಲ. ಇಷ್ಟು ಕಡಲೆಕಾಳು ಪಲ್ಯ, ತರಕಾರಿ ಸಾಂಬಾರು, ಮೆಣಸಿನ್ಕಾಯಿ, ಹಾಗಲಕಾಯಿ ಸ್ಲೈಸ್ ಮತ್ತು ತಿಳಿ ಸಾರು, ಅನ್ನ. ತುಂಬಾ ಚೆನ್ನಾಗಿತ್ತು ನೈಟ್ ಊಟ ಮುಗಿಸ್ಕೊಂಡು ನೆಕ್ಸ್ಟ್ ಮಕ್ಕಳಿಗೆ ಹಾಗೆ ಪಾಠ ಹೇಳ್ಕೊಡ್ತಾ ಇದ್ದೆ. ಅದ್ರ ಜೊತೆಗೆ ಅದನ್ನು ಕೂಡ ಮಾಡಿದೆ. ಇವಾಗ ಅವಳಿಗೆ ಸ್ವಲ್ಪ ಹೋಮ್ವರ್ಕನ್ನು ಮಾಡಿಸೋಣ ಅಂತೇಳಿ ಬಂದಿದ್ದೀನಿ. ಈಗ ಹೋಮ್ವರ್ಕ್ ಮಾಡಿ ಮಲ್ಕೋತೀವಿ. ನೈಟ್ ಊಟ ಕೂಡ ಆಯಿತು. ನೆಕ್ಸ್ಟ್ ಡೇ ಮತ್ತೆ ಸಿಗ್ತೀನಿ ನಾನು ನಿಮಗೆ. ಬೆಳಗ್ಗೆ 7 ಗಂಟೆ ಕ್ಲಿಪ್ಪಿಂಗ್ ಇದು. ನಮ್ಮ ಮನೆ ಎದುರಿಗೆ ಈ ಥರ ಒಂದು ಹೊಂಡ ಇದೆ ನೋಡಿ. ಈ ಥರ ಚೆನ್ನಾಗಿದೆ ಹೊಂಡ. ಮೀನೆಲ್ಲ ಸಿಗ್ತಾವೆ ಇಲ್ಲಿ. ಮತ್ತು ಬಟ್ಟೆ ವಾಶ್ ಮಾಡ್ತಾರೆ, ಆಕಳು ಮೈಗಳೆಲ್ಲ ತೊಳಿತಾರೆ. ತುಂಬ ಚೆನ್ನಾಗಿದೆ. ಗಣೇಶನ ವಿಸರ್ಜನೆ ಮಾಡೋಕ್ಕೆ ತುಂಬ ಜನ ಇಲ್ಲಿಗೆ ಬರ್ತಾರೆ. ಮತ್ತು ಏನಾದರೂ ಫಂಕ್ಷನ್ಗಳಿದ್ದರೆ, ಮದುವೆ ಕಾರ್ಯಗಳಲ್ಲಿ ಕೊಡ ಗಿಡ ತುಂಬ್ಕೊಂಡು ಹೋಗೋದು ಏನಾದರೂ ಇದ್ದರೆ ಇಲ್ಲಿಗೆ ಬರ್ತಾರೆ. ಸ್ವಲ್ಪ ಹೊತ್ತಾಗಿ 10 ಗಂಟೆ ಸುಮಾರು ನಮ್ಮ ಮನೆ ಹತ್ತಿರ ಜೋಕುಮಾರ, ಅಂದರೆ ಇವಾಗ ಜೋಕುಮಾರ 7 ದಿನ ಹುಡ್ತಾರೆ ಸಾಯ್ತಾರೆ ಅಂತಾರಲ್ಲ, ಅದು ನಡೀತಾ ಇದೆ ಇವಾಗ. ಆ ದಿನ ನಡೀತಾ ಇದೆ ಇವಾಗ. ಜೋಕುಮಾರನ ಹೊತ್ಕೊಂಡು ನಮ್ಮ ಮನೆ ಹತ್ರ ಬಂದಿದ್ದರು. ಅವ್ರಿಗೆ ನಾವು ಅಕ್ಕಿ, ಹೂವು, ಬಾಳೆಹಣ್ಣು, ಕಾಯಿ, ಉಪ್ಪು, ಮತ್ತು ಏನು ಮನೇಲಿ ಏನಾದರೂ ಇದ್ದರೆ ಬೆಣ್ಣೆ, ಈ ಥರ ಏನಿದ್ರೂ ಕೊಟ್ಟರು ಅವ್ರು ತೊಗೊಂಡು ಹೋಗ್ತಾರೆ. ಜೋಳ ಎಲ್ಲ. ಅವರು ಕೂಡ ನಮ್ಮಂಗೆ ಎಲ್ಲ ಇದ್ದವರೇ. ಬಟ್ 7 ದಿನ ಆ ಕೆಲಸ ಮಾಡಬೇಕಂತೆ. ಅದೇ ಒಳ್ಳೆಯದಾಗುತ್ತೆ ಮನೆಗೆ ಅಂತ ಹೇಳಿ ಅವರು ಎಲ್ಲ ನಮ್ಮ ಕಡೆಯಿಂದ ಕೊಟ್ಟಿದ್ದನ್ನು ಇಸ್ಕೊಂಡು
ನಮಗೆ ಒಂದು ಕಪ್ಪು ಕಲರ್ ಬಟ್ ಕೊಡ್ತಾರೆ, ಮತ್ತು ಅಂಬ್ಲಿ ಅಂತ ಹೇಳಿ ಕೊಡ್ತಾರೆ. ಅದನ್ನು ನಾವು ಗದ್ದೆಯಲ್ಲಿ ನಾವೇನು ಜೀವನದಲ್ಲಿ ಏನು ಮಾಡ್ತಿರ್ತೀವಿ ವ್ಯಾಪಾರ ಅಲ್ಲಿ ಇಟ್ಕೋಬೇಕು, ಮತ್ತು ಗದ್ದೆಯಲ್ಲಿ ಜಾಸ್ತಿ ಹೋಗಿ ಹಾಕ್ಬರ್ತಾರೆ ಅವ್ರು ಕೊಡೋಂಥ ಅಂಬ್ಲಿಯನ್ನು. ನಮಗೂ ಕೂಡ ಕೊಟ್ಟರು. ನಾವು ನೋಡಿ ಇವಾಗ ಎಲ್ಲ ಕಾಯಿ ಎಲ್ಲ ಕೊಟ್ಟಿದ್ದೀವಿ, ಬಾಳೆಹಣ್ಣು. ನಮ್ಮ ಕಡೆ ನಮ್ಮ ಮನೇಲಿ ಏನಿರುತ್ತೆ ಅವ್ರು ಅದೇ ಕೊಡಿ ಇದೇ ಕೊಡಿ ಅಂತ ಏನೂ ಕೇಳಲ್ಲ. ನಾವು ತಿಳಿದ್ಬಿಟ್ಟು ನಮ್ಮ ಮನೇಲಿ ಏನಿರುತ್ತೆ ಅದನ್ನು ನಾವು ಕೊಡಬೇಕು. ಈಗ ನೋಡಿ, ಇದು ಜೋಕುಮಾರ 7 ದಿನ ಇವಾಗ ಹುಟ್ಟಿದ್ದಾರೆ. 7 ದಿನ ಆದಮೇಲೆ ಸಾಯ್ತಾರಂತೆ. ಅಂದರೆ 15 ದಿನ ಟೈಮಿಂಗ್ ಇದು ಇರೋದು. ಅಮಾವಾಸ್ಯೆ 5 ದಿನ ಮುಂಚೆ ಅವರು ಸಾಯ್ತಾರೆ ಅನ್ನೋ ಒಂದು ಇದು. ಇವಾಗ ಮತ್ತೆ ಈವ್ನಿಂಗ್ ಸಂಜೆ ಮತ್ತೆ ಸ್ಟಾರ್ಟ್ ಆಯಿತು ನಂದು ಈವ್ನಿಂಗ್ ರೂಟೀನು. ಇವಾಗ ಇವಳಿಗೆ ಹೋಮ್ವರ್ಕ್ ಮಾಡೋಕ್ಕೆ ಹೇಳಿಬಿಟ್ಟು ಇಲ್ಲಿ ಅಮ್ಮ ಏನು ಮಾಡ್ತಾಯಿದ್ದಾರೆ ಅಂದರೆ ರವೆ ಉಂಡೆ ಕಟ್ತಾಯಿದ್ದಾರೆ. ರವೆ ಉಂಡೆಗೆ ನಾವು ಅರ್ಧ KGಯಷ್ಟು ಉಂಡೆ ರವೆ ತೊಗೊಂಡಿದ್ದೀವಿ. ಅರ್ಧ KG ಉಂಡೆ ರವೆಗೆ ಕರೆಕ್ಟ್ ಅರ್ಧ KGಯಷ್ಟು ಶುಗರ್ ತೊಗೋಬೇಕು, ಸಕ್ಕರೆನ. ಈಗ ಆಲ್ರೆಡಿ ಅಮ್ಮ ಹುರ್ಕೊಂಡಿದ್ದಾರೆ ತುಪ್ಪದಲ್ಲಿ ರವೆಯನ್ನು. ಇಲ್ಲಿ ನೀರು ಹಾಕಿ ಶುಗರನ್ನು ಇಟ್ಟಿದ್ದಾರೆ ಕುದಿಯೋಕ್ಕೆ. ಒಂದು ಸ್ವಲ್ಪ ಸಕ್ಕರೆ ಕುದಿಬೇಕು. ಒಂದೆಳೆ ಪಾಕ ಬಂದರೆ ಸಾಕು, ಒಂದೆಳೆ ಪಾಕ ಬಂದರೆ ಚೆನ್ನಾಗಿರುತ್ತೆ. ಅಷ್ಟರಲ್ಲಿ ನಾನು ಈರುಳ್ಳಿಯನ್ನು ರೌಂಡಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಕಡಲೆ ಹಿಟ್ಟಿಗೆ ನಾನು ಮೇನ್ ಏನು ಮಾಡಿದ್ದೀನಿ ಅಂದರೆ ಮೊಸರು, ಸಣ್ಣಗಾಳು, ಖಾರದ ಪುಡಿ, ಉಪ್ಪು, ಒಂದು ಚಿಟಿಕೆ ಅಷ್ಟು ಸೋಡಾ, ಜಾಸ್ತಿ ಯೂಸ್ ಆಗಿಲ್ಲ ಸೋಡಾ, ಮೊಸರು ಹಾಕಿದ್ದೀನಿ. ಅದಕ್ಕೋಸ್ಕರ ಸಿಕ್ಕಾಪಟ್ಟೆ ಸಖತ್ತಾಗಿರುತ್ತೆ. ಬೇಕಾದ್ರೆ ನೀವು ಸೋಡಾನೇ ಹಾಕೋದು ಬೇಡ, ಮೊಸರು ಹಾಕಿಬಿಟ್ರೆ. ಬಜ್ಜಿ ಮಿರ್ಚಿ ಅಂತ ಮಾಡ್ತಾರಲ್ಲ ಉತ್ತರ ಕನ್ನಡ ಸೈಡು, ಅವ್ರು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡೋದು ಮೊಸರೇ. ತುಂಬ ಜನಕ್ಕೆ ಗೊತ್ತಿದೆಯಾ ಇಲ್ಲ ಗೊತ್ತಿಲ್ಲ. ಮೊಸರು ಹಾಕಿದರೆ ಸಿಕ್ಕಾಪಟ್ಟೆ ಬಜ್ಜಿ ಬೋಂಡ ತುಂಬ ಚೆನ್ನಾಗಿ ಬರ್ತವೆ. ಈಗ ನಾನು ಅದನ್ನು ಮೊಸರು ಹಾಕಿ ಕಲಸಿಟ್ಟಿದ್ದೀನಿ. ಮೊಸರು, ಖಾರದ ಪುಡಿ ಎಲ್ಲ ಹಾಕಿ ಕಲಸಿಟ್ಟಿದ್ದೀನಿ ನಾನು. ಇವಾಗ ಇದು ಕೂಡ ರವೆ ಹಾಕಿ ಅಮ್ಮ ಒಂದೆಳೆ ಪಾಕ ಬಂದಮೇಲೆ ರವೆಯನ್ನು ಹಾಕಿ ಚೆನ್ನಾಗಿ ಕೈ ಆಡ್ತಾ ಇದ್ದಾರೆ. ಇವಾಗ ಅದು ಸ್ವಲ್ಪ ಅಳ್ಳಬೇಕು. ಅಳ್ಳಾದಮೇಲೆ ತೆಗಿತಾರೆ. ಇವಾಗ ತೆಗೆದ್ಬಿಟ್ಟು ಒಂದು ಕಲ್ಲಲ್ಲಿ ಹಾಕ್ತಾ ಇದ್ದೀವಿ ನಾವು. ಇದು ಕ್ಲೀನಾಗಿ ತೊಳ್ಕೊಂಡೆಲ್ಲ ಮಾಡಿಟ್ಕೊಂಡಿರೋಂತಹ ಕಲ್ಲು, ರೊಟ್ಟಿ ನಾವು ಸುಡ್ತೀವಲ್ವ ಅದೇ ಕಲ್ಲು. ಈ ಫುಲ್ ತೆಗೆದ್ಬಿಟ್ಟು ಇದನ್ನು ಚೆನ್ನಾಗಿ ಬಡಿದು ಇಡ್ತಾರೆ. ಒಂದು 10 ನಿಮಿಷ ಅದು ಅಲ್ಲೇ ಇರಬೇಕು. ಅದು ಅಳ್ಳುತ್ತೆ. ಆ ಬಿಸಿಗೆ ಆ ರವೆ ಚೆನ್ನಾಗಿ ಅಳ್ಳಿ ಬರುತ್ತೆ. ಅಳ್ಳಿ ಬಂದಾಗ ಕಟ್ ಮಾಡಿ ಕೈಯಲ್ಲಿ ನಾದಿ ಈಗ ತೋರಿಸ್ತೀವಿ ನೋಡಿ ಯಾವ ಥರ ಸುಡ್ತಾರೆ, ಯಾವ ಥರ ಉಂಡೆ ಕಟ್ತಾರೆ ಅಂತ ಹೇಳಿ. ನೋಡಿ ಚೆನ್ನಾಗಿ ಈಗ ಬಡಿದ್ಬಿಟ್ಟು ಹಾಗೆ ಇಡೋದು. ಇದಕ್ಕೆ ನಾವು ತುಪ್ಪ ಸ್ವಲ್ಪ ಹಾಕಿದ್ದೀವಿ ಅಷ್ಟೇ. ತುಪ್ಪ ಹಾಕಿ ಏನು ರವದಲ್ಲಿ ಹುರಿದಿರ್ತೀವಲ್ಲ ಅದಲ್ಲದೆ ಮತ್ತು ಸ್ವಲ್ಪ ತುಪ್ಪನೂ ಕೂಡ ಹಾಕಬೇಕು. ಸ್ವಲ್ಪ ತುಪ್ಪ ಕೂಡ ಹಾಕಿದ್ದಾರೆ. ಅದ್ರ ಜೊತೆಗೆ ಇವಾಗ ಏನು ಬೋಂಡಕ್ಕೆ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದು ಸ್ವಲ್ಪ ರವೆ ಅಲ್ಲಿವರೆಗೂ ನಾವು ಬೋಂಡ ಕೂಡ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ ಇವಾಗ ಬೋಂಡ ರೆಡಿ ಆಗ್ತಾ ಇದೆ. ಬೋಂಡ ಅಂತಾರೆ ಅಂದ್ಕೊಳ್ಳಿ, ಈರುಳ್ಳಿ ಸ್ಲೈಸ್ ಆದರೂ ಅಂದ್ಕೊಳ್ಳಿ, ಬಜ್ಜಿ ಆದರೂ ಅಂದ್ಕೊಳ್ಳಿ, ಒಟ್ಟು ಸಂಜೆಗೆ ಸ್ನ್ಯಾಕ್ಸು ಸೂಪರಾಗಿರುತ್ತೆ. ಎಲ್ಲ ಥರದ್ದು ಸ್ನ್ಯಾಕ್ಸ್ ಮಾಡ್ಕೊಂಡು ತಿಂದಿರ್ತೀರ. ಆಲೂಗಡ್ಡೆ ಸ್ನ್ಯಾಕ್ಸು, ಆಮೇಲೆ ಕಾಂದ ಬಜ್ಜಿ ಅಂತೇಳಿ ಮಾಡ್ತೀವಿ ನಾವಲ್ಲ, ಅದೆಲ್ಲ ಮಾಡಿರ್ತೀವಿ ನಾವು. ಆಮೇಲೆ ಸೌತೆಕಾಯಿಂದನೂ ಕೂಡ ಸ್ನ್ಯಾಕ್ಸ್ ಮಾಡ್ತೀವಿ, ಬೋಂಡ ಮಾಡ್ತೀವಿ, ಎಲ್ಲ ಮಾಡಿರ್ತೀವಿ. ಬಟ್ ಈ ಥರ ಈರುಳ್ಳಿನ ರೌಂಡಾಗಿ ಹೆಚ್ಚಿ ಹಾಕಿಬಿಟ್ಟು ಈ ಥರ ಕಡಲೆ ಹಿಟ್ಟನ್ನು ಮೊಸರಲ್ಲಿ ಕಲಸಿ, ಕಡಲೆ ಹಿಟ್ಟು, ಉಪ್ಪು, ಖಾರ, ಸ್ವಲ್ಪ ಸೋಡಾ, ಒಂದು ಸ್ವಲ್ಪ ಸಣ್ಣಗಾಳು, ಮೊಸರು ಹಾಕಿಬಿಟ್ಟು ಒಂದು ಬಜ್ಜಿ ಹದಕ್ಕೆ ಹಿಟ್ಟನ್ನು ಕಲಸಿ ಈ ಥರ ಸ್ಲೈಸ್ಗಳನ್ನ ಎಣ್ಣೆಲಿ ಬಿಡ್ತಾ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಬಾಯಲ್ಲಿ ಕೂಡ ತುಂಬ ರುಚಿಯಾಗಿತ್ತು ಕೂಡ. ನಾವು ಮಾಡ್ಕೊಂಡು ತಿಂದ್ವಿ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ, ಆಮೇಲೆ ನನಗೆ ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಅಂತ ಹೇಳ್ತೀನಿ. ಇವಾಗ ಅಮ್ಮ ಅಷ್ಟು ಹಾಕ್ತಾ ಇದ್ದಾರೆ. ಅಷ್ಟರಲ್ಲಿ ನಾವೇನು ಉಂಡೆಗೆ ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದು ಚೆನ್ನಾಗಿ ಅಳ್ಳುತ್ತೆ. ಅದು ಎಷ್ಟೊತ್ತು ಬಿಟ್ಟಿರ್ತೀವೋ ಅಷ್ಟೊತ್ತು ಒಳ್ಳೆಯದು. ಕೈಗೆ ಉಗುರು ಬೆಚ್ಚು ಹತ್ತೋವರೆಗೂ ಅದು ಬಿಟ್ಬಿಡಬೇಕು. ಅದಕ್ಕೆ ಹಾಗೆ ಬಿಟ್ಟು ಅಷ್ಟರಲ್ಲಿ ಬೋಂಡ ರೆಡಿ ಮಾಡ್ಕೊತಾ ಇದ್ದೀವಿ. ಬೋಂಡ ಕೂಡ ರೆಡಿ ಆಗ್ತಾ ಇದೆ. ಸಿಕ್ಕಾಪಟ್ಟೆ ಸೂಪರಾಗಿದೆ ಬೋಂಡ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ. ಎಲ್ಲ ತುಂಬ ಚೆನ್ನಾಗಿರುತ್ತೆ. ಸೌತೆಕಾಯ್ದು, ಹೀರೆಕಾಯ್ದು ತಿಂದಿರ್ತೀವಿ. ಇವಾಗ ಹಾಗಲಕಾಯ್ದು ಕೂಡ ತೋರಿಸಿದ್ನಲ್ವ, ಆ ಥರನೂ ಮಾಡ್ಕೊಂಡು ತಿನ್ನಿ, ಅದು ಕೂಡ ಚೆನ್ನಾಗಿರುತ್ತೆ. ಇದು ಹೊಸ ಥರ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಇದು ಇವಾಗ ಆಯಿತು ಅನಿಸುತ್ತೆ. ತಗೊಂಬಿಡೋಣ ಫುಲ್. ಇದನ್ನು ತೆಗೆದ್ಬಿಟ್ಟು ಬೇರೆ ಮತ್ತೆ ಸ್ವಲ್ಪ ಇದೆ, ಸ್ವಲ್ಪನೇ ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಇರೋದನ್ನು ಪೂರ್ತಿ ಇವಾಗ ಹಾಕ್ತಾರೆ ಅಮ್ಮ. ಫುಲ್ ತೆಗಿತಾ ಇದೆ. ಆಯಿತು, ಇವಾಗ ಫುಲ್ ತೆಗೆದ್ಬಿಟ್ವಿ. ನೆಕ್ಸ್ಟ್ ಈಗ ಏನು ಉಳಿದಿರುತ್ತಲ್ವ ಹಿಟ್ಟು, ಅದನ್ನು ಕೂಡ ಇದೇ ಥರ ಸೇಮ್ ಆಗಿ ಹಾಕ್ಕೊಳ್ಳಿ. ಎಲ್ಲವನ್ನು ಹಾಕ್ಕೊಂಡು ಇವಾಗ ಫುಲ್ ರೆಡಿ ಆಗಿಬಿಡುತ್ತೆ. ಒಂದೇ ಸರಿಗೇ ಹಾಕ್ಕೊಂಬಿಟ್ರೆ. ಎಣ್ಣೆ ಸ್ವಲ್ಪ ಆದರೆ ಸಾಕು ನೋಡಿ. ಇಷ್ಟು ಎಣ್ಣೆಯಲ್ಲಿ ಅಷ್ಟೊಂದು ಬೋಂಡಗಳನ್ನ ಕರಿತಾಯಿದ್ದೀವಿ. ಎಲ್ಲವನ್ನು ಹಾಕ್ಕೊಂಡು ಇವಾಗ ಕರ್ಕೊಂಬಿಡೋಣ. ನೀವು ಒಂದ್ಸರಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ನಾನು ಕೂಡ ಟ್ರೈ ಮಾಡಿದ್ದೀನಿ. ಇದಕ್ಕೆ ಈ ಥರ ಸ್ಲೈಸಿಗೆ ಹಿಟ್ಟೇನಾದರೂ ಉಳಿದ್ರೆ ಅಕಸ್ಮಾತ್ ಮನೇಲಿ
ಬದನೆಕಾಯಿ ಇದ್ದರೆ ಬದನೆಕಾಯಲ್ಲೂ ಕೂಡ ಈ ಥರ ಬೋಂಡ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಜಸ್ಟ್ ಇವೆಲ್ಲ ಹಾಕಾಯಿತು, ತೆಗ್ದಾಯಿತು. ಇವಾಗ ನೆಕ್ಸ್ಟು ಇವಾಗ ಏನು ರವೆ ಉಂಡೆಗೆ ಸರಿ ಮಾಡಿ ಇಟ್ಕೊಂಡಿದ್ವಲ್ಲ, ಈ ರವೆ ಉಂಡೆ ಇರೋದನ್ನು ಇವಾಗ ಸ್ವಲ್ಪ ಸ್ವಲ್ಪನೇ ತೊಗೋಬೇಕು. ಸ್ವಲ್ಪ ಸ್ವಲ್ಪ ತೊಗೊಂಡು ಚೆನ್ನಾಗಿ ಕೈಯಲ್ಲಿ ನಾದಬೇಕು. ಎಷ್ಟು ನಾದ್ತೀರಾ ಅಷ್ಟು ಚೆನ್ನಾಗಿ ಬರುತ್ತೆ ಉಂಡೆ. ನೋಡಿ ಇಲ್ಲಿ ಅವ್ನು ನಾದ್ತಾ ಇದ್ದಾರೆ. ಬಿಸಿ ಇರುತ್ತೆ, ಅದಕ್ಕೆ ನಿಧಾನವಾಗಿ ಹುಷಾರಾಗಿ ನಾದಬೇಕು. ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿನ ಬೇಕಾದರೆ ಆವಾಗಲೇ ಹಾಕ್ಕೋಬೋದು, ಇವಾಗಲೂ ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಆವಾಗಲೇ ಹಾಕ್ಕೊಂಬಿಟ್ಟಿದ್ದೀವಿ. ನೋಡಿ ಚೆನ್ನಾಗಿ ನಾದಬೇಕು. ಎಷ್ಟು ಚೆನ್ನಾಗಿ ನಾದಿ ಕಟ್ತೀವಿ ಅಷ್ಟು ಮೃದುವಾಗಿ ಬರ್ತಾವೆ ಉಂಡೆ. ಸುಮ್ಮನೆ ಹಾಗೆ ಬಡ್ದಿದ್ದನ್ನು ಹಾಗೆ ತೊಗೊಂಡು ಕಟ್ಟಿದರೆ ಸಿಕ್ಕಾಪಟ್ಟೆ ಗಟ್ಟಿಯಾಗಿಬಿಡ್ತಾವೆ ಉಂಡೆಗಳು. ಅದಕ್ಕೋಸ್ಕರ ಚೆನ್ನಾಗಿ ಎಷ್ಟು ಕೈಯಲ್ಲಿ ನಾದುತ್ತೀವಲ್ವ ಅಷ್ಟು ಚೆನ್ನಾಗಿ ಉಂಡೆ ಬರ್ತಾವೆ. ಇಷ್ಟೇ ಸಿಂಪಲ್ ರವೆ ಉಂಡೆ ಕಟ್ಟೋದು. ಯಾರಿಗೆಲ್ಲ ರವೆ ಉಂಡೆ ಕಟ್ಟೋಕ್ಕೆ ಬರಲ್ವಾ, ಟ್ರೈ ಮಾಡಿ ಒಂದ್ಸರಿ, ತುಂಬಾ ಈಸಿ ಇದು. ನಮ್ಮ ಅಕ್ಕನ ಮನೆಯಿಂದ ನಮ್ಮ ಅಕ್ಕ ಪಾನಿಪುರಿ ಕೊಟ್ಟು ಕಳಿಸಿದ್ದು, ನನ್ನ ಮಗಳು ತಿಂತಾ ಇದ್ದಾಳೆ. ಅಮ್ಮ ಸಖತ್ತಾಗಿದೆ, ಸೂಪರ್ ಆಗಿದೆ ಹೇಳಿ ಹೇಳ್ತಾ ಇದ್ದಾಳೆ. ತುಂಬಾ ಚೆನ್ನಾಗಿತ್ತು ಅವ್ಳು ಮಾಡಿಕೊಟ್ಟಿರೋ ಪಾನಿಪುರಿ. ನಮಗೂ ಕೂಡ ಉಂಡೆ ರೆಡಿ ಆದವು, ಮತ್ತು ಈ ಕಡೆ ಬಜ್ಜಿ ಕೂಡ ರೆಡಿ ಆಯಿತು. ನೈಟ್ ಊಟಕ್ಕೆ ಅನ್ನ ಸಾಂಬಾರು ಎಲ್ಲ ಮಾಡಿದ್ವಿ ಆಲ್ರೆಡಿ ನಾವು. ಅನ್ನ ಸಾಂಬಾರು ಬಜ್ಜಿ ಉಂಡೆ ಏನು ಬಿಡಿ, ಈ ಉಂಡೆನ ನೀವು 1 ತಿಂಗಳಿಟ್ಟರೂ ಹಾಳಾಗಲ್ಲ, ಹಂಗಿರುತ್ತೆ. ಕೊಬ್ಬರಿ ಹಾಕಿಲ್ಲ, ಅದಕ್ಕೋಸ್ಕರ. ಕೊಬ್ಬರಿ ಹಾಕಿದರೆ 8-10 ದಿನದಲ್ಲಿ ಮುಕ್ಕಿ ಬರುತ್ತೆ, ವಾಸನೆ ಬರ್ತಿರ್ತವೆ ಉಂಡೆ, ಬಾಯಲ್ಲಿ ಮುಗ್ಗದ ವಾಸನೆ ಬರ್ತಿರುತ್ತೆ. ಈ ಥರ ಸಿಂಪಲಾಗಿ ಮಾಡ್ಕೊಳ್ಳಿ. ಏನೋ 2-3 ದಿನಕ್ಕಾದರೆ ಕೊಬ್ಬರಿ ಹಾಕಿ ಮಾಡ್ಕೋಬೇಕು. ಎಷ್ಟು ಜಾಸ್ತಿ 1 ತಿಂಗಳು ಇಟ್ಟರೂ ಏನೂ ಆಗೋಲ್ಲ. ನೋಡಿ ಇವಾಗ ಬಜ್ಜಿ ಕೂಡ ರೆಡಿ ಆಯಿತು. ನೈಟ್ ಊಟ ಕೂಡ ಮಾಡಿ ಮುಗಿಸ್ತೀವಿ ಇವಾಗ. ಈ ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿ. ಈ ರೆಸಿಪಿಗಳು ನಿಮಗೆಲ್ಲ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಲಾಗಲ್ಲಿ ಮತ್ತೆ ಸಿಗ್ತೀನಿ. ಬಾಯ್ ಸ್ನೇಹಿತರೆ.